ಈಗ ಗಮನಿಸ್ತಾ ಇರ್ಬೋದು, ನಮ್ಮ ಅದ್ಭುತವಾದಂಥ ಏಕಲವ್ಯನಿಗೆ ಮರಳುಮುಟ್ಟೆ ತಾಲೀಮನ್ನ ಇವತ್ತು ಹೊರಿಸಿದ್ದಾರೆ. ಅದ್ಭುತವಾದಂಥ ಕ್ಷಣ ಅಂತ ಹೇಳ್ಬೋದು. ಏಕಲವ್ಯನಿಗೆ ಯಾವಾಗ ಅಂತ ತುಂಬ ಜನ ಕೂಡ ಕೇಳ್ತಾ ಇದ್ರು. ಆಫ್ಟರ್ ನಮ್ಮ ಅದ್ಭುತವಾದಂಥ ಭೀಮಾ ಈಗ ನಮ್ಮ ಏಕಲವ್ಯನಿಗೆ ಮರಳುಮುಟ್ಟೆ ತಾಲೀಮು ಹೊರಿಸಿದ್ದಾರೆ. ಚೆನ್ನಾಗಿ ವಾಕ್ನಲ್ಲಿ ಭಾಗ್ಯ ಆಗ್ತಾ ಇದ್ದಾನೆ. ಅಪ್ ಟು ಬನ್ನಿಮಂಟಪ ತನಕ ಈ ಒಂದು ವೆಯ್ಟ್ ಅಂದರೆ 500 kg ತೂಕವನ್ನು ಹೊತ್ತು ಸಾಗುತ್ತಾನೆ ನಮ್ಮ ಏಕಲವ್ಯ ನೇತೃತ್ವದಲ್ಲಿ ಇವತ್ತು ವಾಕ್ ತುಂಬ ಚೆನ್ನಾಗಿ ನಡೀತು ಅಂತಲೇ ಹೇಳ್ಬೋದು. ಎಷ್ಟು ಟೈಮಿಂಗ್ಸ್ನಲ್ಲಿ ಬನ್ನಿಮಂಟಪ ತಲುಪಿದ್ದಾರೆ ಅಂತ ಮುಂದಿನ ವಿಡಿಯೋದಲ್ಲಿ ತಿಳಿಸಲಾಗುತ್ತೆ. ಮಿಸ್ ಮಾಡದೆ ನೋಡಿ, ಹಾಗೆ ಶೇರ್ ಮಾಡಿ. ವೀಕ್ಷಕರು, ತಾವು ಗಮನಿಸ್ತಾ ಇರ್ಬೋದು, ಅರಮನೆ ಟು ಬನ್ನಿಮಂಟಪ ಇವತ್ತು ನಮ್ಮ ಏಕಲವ್ಯನಿಗೆ ಮರಳುಮುಟ್ಟೆ ತೂಕದ ಒಂದು ತಾಲೀಮನ್ನು ಹೊರಿಸ್ತಾರೆ. ಎಷ್ಟು ಚೆನ್ನಾಗಿ ಗಜಗಾಂಭೀರ್ಯದಿಂದ ಆರಾಮಾಗಿ ವಾಕನ್ನು ಮಾಡ್ಕೊ ಬಂದಿದ್ದಾನೆ ಏಕಲವ್ಯ ಅಂತ ನಿಜಕ್ಕೂ ಕೂಡ ನೋಡೋಕ್ಕೆ ಖುಷಿಯಾಗುತ್ತೆ. 1 ಗಂಟೆ 10 ನಿಮಿಷದಲ್ಲಿ ಬನ್ನಿಮಂಟಪವನ್ನು ತಲುಪಿದ್ದಾನೆ ನಮ್ಮ ಸೂಪರ್ ಏಕಲವ್ಯ. ಜನರಿಗಂತೂ ಫುಲ್ ಖುಷಿಯಾಗೋಯ್ತು ಈ ಥರ ಒಂದು ವಾಕನ್ನು ನೋಡಿ. ಇವತ್ತು ಕೂಡ ತುಂಬ ಜನ ಸೇರಿದ್ರು, ಅದರಲ್ಲೂ ಏಕಲವ್ಯನಿಗೆ ಹಾಕಿದ್ದಾರೆ ಅಂತ ನೋಡಿ ನೆಕ್ಸ್ಟ್ ಲೆವೆಲ್ ಖುಷಿಯಾದರು ಜನರು. ಏಕಲವ್ಯನ ವಾಕನ್ನು ನೋಡಿ ಜನತೆಗೆ ಫುಲ್ ಖುಷಿಯಾಗೋಯ್ತು. ಏಕಲವ್ಯನ ಸ್ಪೀಡ್ ವಾಕ್ ಸಕ್ಕದಾಗಿತ್ತು. ಆನೆಗಳ ಒಂದು ತಾಲೀಮು ಇಂತಿರುತ್ತೆ. ಈಗ ಏಕಲವ್ಯನಿಗೆ ಇವತ್ತು ಮರಳುಮುಟ್ಟೆ ತಾಲೀಮನ್ನು ಕೊಟ್ಟಿದ್ರು. ನೆಕ್ಸ್ಟ್ ಪ್ರಶಾಂತನಿಗೆ ಮರಳುಮುಟ್ಟೆ ತಾಲೀಮನ್ನು ಸಹ ಕೊಡ್ತಾರೆ. ಎಲ್ಲ ಜನತೆ ಕೂಡ ಎಂಜಾಯ್ ಮಾಡ್ಬೋದು. ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ವಾಕ್ ಇರುತ್ತೆ. ಇದೇ ರೀತಿ ಇವತ್ತು ಏಕಲವ್ಯನ ಒಂದು ಮುಂದಾಳತ್ವ ನೇತೃತ್ವದಲ್ಲಿ ವಾಕ್ ಬನ್ನಿಮಂಟಪದ ತನಕ. ಅವ್ನು ನನಗೆ ಅವ್ನು ಭಾಳ ಲೈಕ್ ಆಯ್ತಾನೆ ಪ್ರಶಾಂತ. ಭಾಳ ತಾಳ್ಮೆಯಿಂದ ಕಾಣ್ತಾನೆ. ತುಂಬಾ ಒಳ್ಳೆ ಸಕ್ಕದಾಗಿದೆ. ಒಳ್ಳೆ ಏನು ಶೇಪ್ ಐತೆ ಅದು, ಅಗ್ರೆಸಿವ್ ಇದೆ. ಜನಗಳ ಮಧ್ಯೆ ಭಾರಿ ಆರಾಮ ಪೀಸ್ ಆಗಿ